ಒಂದು ಹೆಣ್ಣು ಹುಟ್ಟಿದ ಮೇಲೆ ಅವಳು ಪರಿಪೂರ್ಣ ಆಗುವುದು ಒಂದು ಮಗು ಎತ್ತಾಗ ಮಾತ್ರ ಅಂತ ಹೇಳ್ತಾರೆ. ಅದು ಪ್ರತಿ ಹೆಣ್ಣಿನ ಕನಸು ಹೌದು. ಆದರೆ ಆ ಕನಸು ನನಸಾಗುವ ಸಮಯ ಬಂದಾಗ ಆಕೆಯ ಕನಸನ್ನು ಹೊಸಕಿ ತಮ್ಮ ಸ್ವಾರ್ಥಕ್ಕೆ ಆಕೆಯನ್ನು ಹಾಗೂ ಸ್ವಲ್ಪ ಕ್ಷಣಗಳ ಹಿಂದೆ ಪ್ರಪಂಚಕ್ಕೆ ಕಾಲಿಟ್ಟಿದ್ದ ಪುಟ್ಟ ಕಂದನನ್ನು ಕೊಂದು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುತ್ತಾರೆ. ಆದರೆ ಅವರಿಗೆ ಏನು ಗೊತ್ತು, ಪ್ರಪಂಚದಲ್ಲಿ ತಾಯಿಯ ಶಾಪ ಎಲ್ಲದಕ್ಕಿಂತ ಶಕ್ತಿಶಾಲಿ ಅಂತ. ಹಾಗೂ ಆ ತಾಯಿಯ ಕೋಪಕ್ಕೆ ಗುರಿಯಾದರೆ ಇತರೆ ಶಕ್ತಿ ಕೂಡ ಆಕೆಯ ಶಕ್ತಿ ಮುಂದೆ ಶೂನ್ಯ ಅಂತ. ಆದರೆ ಆ ತಾಯಿ ಒಬ್ಬಂಟಿಯಲ್ಲ, ಆಕೆಯ ಜೊತೆ ಅವಳ ಪುಟ್ಟ ಕಂದಮ್ಮ ಕೂಡ ಅಮ್ಮನ ಜೊತೆ ಸೇರಿದೆ. ಅವರ ಅಂತ್ಯಕ್ಕೆ ಕಾರಣವಾದವರ ಅಂತ್ಯ ಕಾಣಿಸಲು. ಪ್ರಕೃತಿ ನಿಲಯ ಸ್ವಲ್ಪ ದೊಡ್ಡದೆ ಎನ್ನುವಂತಿರುವ ಮನೆ. ಅಂದು ಆ ಮನೆಯಲ್ಲಿ ಮದುವೆಯ ಸಂಭ್ರಮ. ಬಾಗಿಲಲ್ಲಿ ಹಸಿರು ತಳಿರು ತೋರಣ, ಮನೆಯ ಮುಂದಿನ ಚಪ್ಪರ, ಮನೆಯೆಲ್ಲ ಹೂವಿನ ಅಲಂಕಾರ, ಹೀಗೆ ಎಲ್ಲವೂ ಮದುವೆ ಮನೆಯ ಕಳೆ ಹೆಚ್ಚಿಸುವಂತಿತ್ತು. ಮನೆಯ ಯಜಮಾನ ಹಾಗೂ ಈ ಊರಿನ ಹಿರಿಯ ಮುಖಂಡರು ಆದ ಶಿವನಂಜಪ್ಪ ಹಾಗೂ ಅವರ ಹೆಂಡತಿ ಸರಸ್ವತಿ ಅವರ ದ್ವಿತೀಯ ಪುತ್ರಿಯ ಮದುವೆಗೆ ತಯಾರಿ ನಡೆಸುತ್ತಿದ್ದರು. ಮದುವೆ ಮನೆಗೆ ಮಾತ್ರ ಕಳೆ ಇದ್ದೇ ಹೊರತು ಮದುಮಗಳ ಮುಖದಲ್ಲಾಗಲಿ ಅಥವಾ ಅವಳ ತಂದೆ ತಾಯಿಯ ಮುಖದಲ್ಲಾಗಲಿ ಅಲ್ಲ. ಅದಕ್ಕೆ ಕಾರಣ ಅವರ ದ್ವಿತೀಯ ಪುತ್ರಿಗೆ ಮೊದಲನೇ ಮದುವೆಯಾದರೆ ವರನಿಗೆ ಇದು ಎರಡನೇ ಮದುವೆ. ಹೀಗೆ ಬೇಸರದಲ್ಲೇ ಮದುವೆಗೆ ತಯಾರಾಗುತ್ತಿದ್ದಳು ಪ್ರಕೃತಿ ನೋಡಲು ಬಹಳ ಸುಂದರವಾಗಿದ್ದಳು. ಒಂದು ಸಲ ಆಕೆಯನ್ನು ನೋಡಿದರೆ ಮತ್ತೆ ತಿರುಗಿ ನೋಡಬೇಕೆಂದು ಅನಿಸುವಂತಿತ್ತು. ಇವಳಿಗೆ ಪ್ರಪೋಸ್ ಮಾಡಿದ ಹುಡುಗರಿಗೆ ಲೆಕ್ಕವಿಲ್ಲ, ಹಾಗೂ ಅವಳಿಗೋಸ್ಕರ ಬಂದ ಮದುವೆ ಪ್ರಪೋಸಲ್ಗಳಿಗೂ ಲೆಕ್ಕವಿಲ್ಲ. ಅಂಥ ಹುಡುಗಿ ಎರಡನೇ ಮದುವೆಗೆ ಒಪ್ಪಲು ಕಾರಣ ಅವಳ ಅಕ್ಕ ಶೀಲಾ. ಕಳೆದ ವರ್ಷ ಆಕಸ್ಮಿಕವಾಗಿ ಸತ್ತ ಅವಳ ಪ್ರೀತಿಯ ಅಕ್ಕ ಶೀಲಾ ಸತ್ತ ಮೇಲೆ ಅವಳ ಗಂಡ ಶಶಾಂಕ್ ಜೀವಂತ ಶವವಾಗಿದ್ದ. ಅಷ್ಟೊಂದು ಪ್ರೀತಿಸುವ ಹೆಂಡತಿ ಆಕಸ್ಮಿಕವಾಗಿ ಸತ್ತಾಗ ಅವನು ಆ ದುಃಖ ತಡೆಯಲಾಗದೆ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದ. ಹೀಗಾಗಿ ಅವನ ದುಃಖ ತಡೆಯಲಾಗದೆ ಶೀಲಾಳ ತಂದೆ ತಾಯಿ ಅವನಿಗೆ ಪ್ರಕೃತಿಯನ್ನು ಕೊಟ್ಟು ಮದುವೆ ಮಾಡಿಸುವುದಾಗಿ ನಿರ್ಧಾರ ಮಾಡಿ ಇಬ್ಬರನ್ನು ಒಪ್ಪಿಸಿದರು. ಇದಕ್ಕೆ ಶಶಾಂಕ್ ತಂದೆ ತಾಯಿ ನರಸಿಂಹಯ್ಯ ಹಾಗೂ ಗಂಗಮ್ಮ ಅವರ ಒಪ್ಪಿಗೆ ಇತ್ತು. ಎಲ್ಲರ ಸಮ್ಮುಖದಲ್ಲಿ ಶಶಾಂಕ್ ಹಾಗೂ ಪ್ರಕೃತಿ ಮದುವೆ ಶಾಸ್ತ್ರೋಕ್ತವಾಗಿ ನೆರವೇರಿತು. ಶೀಲಾಳ ಸಾವು ಹೇಗಾಯಿತು? ಅದು ಆಕಸ್ಮಿಕ ಅಂತೂ ಅಲ್ಲ. ಹಾಗಾದರೆ ಅವಳ ಸಾವಿನ ಹಿಂದೆ ಯಾರ್ಯಾರು ಇದ್ದಾರೆ? ಶಶಾಂಕ್ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ. ಕೆಲಸ ಮಾಡುತ್ತಿದ್ದ ಅವನಿಗೆ ಬರುತ್ತಿದ್ದ ಸಂಬಳದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮನೆ ಖರೀದಿಸಿ ಅದಕ್ಕೆ ಶೀಲಾ ಹೆಸರೇ ಇಟ್ಟಿದ್ದ. ಇತ್ತ ಶಾಸ್ತ್ರಗಳೆಲ್ಲ ಮುಗಿಸಿ ಊರಿನಲ್ಲಿ ಒಂದೆರಡು ದಿನ ಕಳೆದು ಶಶಾಂಕ್ ಹಾಗೂ ಪ್ರಕೃತಿ ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು. ಪ್ರಕೃತಿಯ ತಾಯಿ ಗಂಡನ ಜೊತೆ ಹೀಗೆ ಹೊಂದಿಕೊಂಡು ಬಾಳಬೇಕೆಂದು ಬುದ್ಧಿವಾದ ಹೇಳಿ ಮಗಳನ್ನು ಕಳುಹಿಸಲು ತಯಾರಿ ನಡೆಸಿದರು. ಇನ್ನು ಶಶಾಂಕ್ ತಂದೆ ತಾಯಿ ಆದಷ್ಟು ಬೇಗ ಶೀಲಾಳನ್ನು ಮರೆತು ಪ್ರಕೃತಿಯೊಂದಿಗೆ ಹೊಸದಾಗಿ ಜೀವನ ಪ್ರಾರಂಭಿಸು ಎಂದು ಹೇಳಿದರು. ಆದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟ ಹೆಂಡತಿಯನ್ನು ಮರೆಯುವುದು ಶಶಾಂಕ್ ಕಷ್ಟವಾಗಿತ್ತು. ಶಶಾಂಕ್ ಹಾಗೂ ಪ್ರಕೃತಿ ಮನೆ ಬಿಟ್ಟು ಬಸ್ ನಿಲ್ದಾಣಕ್ಕೆ ಬಂದರು. ಇಬ್ಬರಲ್ಲೂ ಮೌನ. ಪ್ರೀತಿಯ ಹೆಂಡತಿಯ ಜಾಗ ಪ್ರಕೃತಿಗೆ ಕೊಡಲಾಗದೆ ಅವನು ಚಡಪಡಿಸುತ್ತಿದ್ದರೆ ಇತ್ತ ಅಕ್ಕನ ಸ್ಥಾನಕ್ಕೆ ಬಂದ ಪ್ರಕೃತಿ ಅಕ್ಕನ ನೆನೆದು ಮೌನವಾಗಿದ್ದಳು. ಇಬ್ಬರು ಮೌನ ಮುರಿಯಲಾಗಲಿಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ಬೆಂಗಳೂರಿನ ಬಸ್ ಬಂದಿತು. ಬಸ್ ಹತ್ತಿ ತಮ್ಮ ಸೀಟಿನಲ್ಲಿ ಕೂತರು. ಬಸ್ಸು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿತು. ಬಹಳ ಹೊತ್ತಿನವರೆಗೂ ಮೌನದಲ್ಲಿ ಸಮಯ ದೂಡಿದರು ಇಬ್ಬರು. ಇನ್ನು ಹೀಗೆ ಇದ್ದರೆ ಪ್ರಕೃತಿಗೆ ಬೇಸರವಾಗುತ್ತದೆಂದು ಶಶಾಂಕ್ ಮಾತು ಶುರು ಮಾಡಿದನು. ಶಶಾಂಕ್, ಏನಾದರೂ ತಿಂತೀಯಾ? ಬೆಳಿಗ್ಗೆ ಬೇಗ ಎದ್ದಿದ್ರೆ. ನಾನು ಊಟ ಮಾಡುವಾಗಲೂ ನೀನು ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಲು ತುಂಬ ಸಮಯವಾಗುತ್ತದೆ. ಅದಕ್ಕೆ ಏನಾದರೂ ತಿನ್ನು. ಪ್ರಕೃತಿ, ಇಲ್ಲ ಬಾವ, ನನಗೆ ಹಸಿವಿಲ್ಲ. ದೇವಸ್ಥಾನದಿಂದ ಬಂದ ಮೇಲೆ ಅಮ್ಮ ನನಗೆ ಊಟ ಕೊಟ್ಟರು. ನಾನು ಊಟ ಮಾಡದೆ ಬಂದಿದ್ದು. ಶಶಾಂಕ್, ನಿನ್ನ ಅಕ್ಕ ಶೀಲಾ ನನ್ನ ಜೀವನದ ಭಾಗವಾಗಿದ್ದಳು. ಅವಳ ಸ್ಥಾನದಲ್ಲಿ ಮತ್ತೆ ಯಾರನ್ನು ನೋಡಲು ಬಯಸಲಿಲ್ಲ ನಾನು. ಆದರೆ ಮನೆಯವರ ಒತ್ತಾಯಕ್ಕೆ ನಿಮ್ಮನ್ನು ಮದುವೆಯಾದೆ. ನನಗೆ ನಿನ್ನ ಜೊತೆ ಸಂಸಾರ ಶುರು ಮಾಡಲು ತುಂಬ ಸಮಯ ಬೇಕಾಗುತ್ತದೆ. ದಯವಿಟ್ಟು ನನ್ನ ಕ್ಷಮಿಸು. ನನ್ನಿಂದ ನಿನ್ನ ಜೀವನ ಹಾಳಾಯಿತು. ಪ್ರಕೃತಿ, ಪರವಾಗಿಲ್ಲ ಬಾವ, ನನಗೂ ಅಕ್ಕನ ಸ್ಥಾನಕ್ಕೆ ಬರಲು ಇಷ್ಟವಿರಲಿಲ್ಲ. ಆದರೆ ಮನೆಯವರ ಒತ್ತಾಯಕ್ಕೆ ನಿಮ್ಮನ್ನು ಮದುವೆಯಾದೆ. ನಿಮ್ಮ ಮೇಲೆ ಯಾವತ್ತಿಗೂ ಒತ್ತಾಯ ಹೇರುವುದಿಲ್ಲ. ನಾನು ನಿಮ್ಮ ಮನಸ್ಸಿನಲ್ಲಿ ಅಕ್ಕನಿಗಿರುವ ಸ್ಥಾನಕ್ಕೆ ನಾನು ಬರಲು ಎಂದೂ ಪ್ರಯತ್ನಿಸುವುದಿಲ್ಲ. ಮತ್ತೆ ಮೌನಕ್ಕೆ ಶರಣಾದರು ಇಬ್ಬರು. ಪ್ರಕೃತಿ ನಿದ್ದೆಗೆ ಜಾರಿದರೆ ಶಶಾಂಕ್ ಶೀಲಾಳ ನೆನಪಿಗೆ ಜಾರಿದ. ಕಣ್ಣೀರು ಅವನ ಅನುಮತಿ ಇಲ್ಲದೆ ಜಾರುತ್ತಿತ್ತು. ನರಸಿಂಹಯ್ಯ ಹಾಗೂ ಗಂಗಮ್ಮ ದಂಪತಿಯ ಒಬ್ಬನೇ ಮಗ ಶಶಾಂಕ್. ವಿದ್ಯೆ ಇಲ್ಲದೆ ಅವರು
ಪಟ್ಟ ಕಷ್ಟ ಅವರ ಮಗ ಶಶಾಂಕ್ ಪಡಬಾರದು ಎಂದು ಅವನನ್ನು ದೂರದ ಬೆಂಗಳೂರಿನ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಿದರು. ಶಶಾಂಕ್ ಕೂಡ ತಂದೆ ತಾಯಿ ಆಸೆಗೆ ಬೆಲೆ ಕೊಟ್ಟು MBA ಮುಗಿಸಿ ಅಲ್ಲೇ ಒಂದು ದೊಡ್ಡ MNC ಕಂಪನಿಲಿ ಕೆಲಸ ಮಾಡುತ್ತಾ ತಂದೆ ತಾಯಿಯ ಆಸೆ ಪೂರೈಸಿದ. ಒಂದು ದಿನ ತಂದೆ ತಾಯಿಯನ್ನು ನೋಡುವ ಆಸೆಯಿಂದ ಅವರಿಗೆ ಸರ್ಪ್ರೈಸ್ ಕೊಡಲು ಅವರಿಬ್ಬರಿಗೆ ತಿಳಿಸದೆ ಊರಿಗೆ ಹೊರಟ. ಬೆಂಗಳೂರಿನ ಬ್ಯುಸಿ ಜೀವನ ಹಾಗೂ ಅಲ್ಲಿನ ವಾಹನ ದಟ್ಟಣೆ ಟ್ರಾಫಿಕ್ ನೋಡಿ ಬೇಸರಗೊಂಡಿದ್ದವನಿಗೆ ಬೆಳಗಾವಿಯ ರಸ್ತೆಗಳು ನೆಮ್ಮದಿ ನೀಡಿದ್ದವು. ಸುತ್ತಲಿನ ಹಸಿರು ಅವನ ಮನಸ್ಸಿಗೆ ಮುದ ನೀಡಿತ್ತು. ಪ್ರಕೃತಿ ನಮಗೆ ನೆಮ್ಮದಿ ಕೊಟ್ಟರೆ ಹಣ ನೆಮ್ಮದಿ ಕೆಡಿಸುತ್ತದೆ. ಆದರೂ ಜನ ಹಣದ ಹಿಂದೆ ಓಡುತ್ತಾರೆ. ಅದೇ ಹಣಕ್ಕೋಸ್ಕರ ಪ್ರಕೃತಿಯನ್ನೇ ಹಾಳು ಮಾಡುತ್ತಾರೆ. ಹೀಗೆ ಯೋಚಿಸುತ್ತಿರುವಾಗಲೇ ಅವನು ಇಳಿಯುವ ಸ್ಥಳ ಬಂದಿತು. ಎಷ್ಟೋ ವರ್ಷಗಳ ನಂತರ ಅವನ ಹುಟ್ಟೂರಿಗೆ ಬಂದ ಖುಷಿಯಲ್ಲಿದ್ದ ಶಶಾಂಕ್ ಅದೇ ಖುಷಿಯಲ್ಲಿ ರಸ್ತೆಗೆ ಮೇಲಿದ್ದ ಸಗಣಿ ಮೇಲೆ ಎಡವಿ ಬಿದ್ದಿದ್ದ. ಇದನ್ನು ನೋಡಿ ಅಲ್ಲೇ ಇದ್ದಂಥ ಶಾಲಾ ವಿದ್ಯಾರ್ಥಿಗಳು ಅವನನ್ನು ನೋಡಿ ಜೋರಾಗಿ ನಗತೊಡಗಿದರು. ಅವನು ಎದ್ದು ಕುಳಿತು ಸಗಣಿಯೆಲ್ಲ ಮುಖಕ್ಕೆ ಕ್ರೀಮ್ ಥರ ಮೆತ್ತಿತ್ತು. ಮಕ್ಕಳು ಇದನ್ನು ನೋಡಿ ಇನ್ನೂ ಜೋರಾಗಿ ನಗಲು ಶುರು ಮಾಡಿದರು. ಮಕ್ಕಳ ನಗು ನೋಡಿ ಅವರ ಕ್ಲಾಸ್ ಟೀಚರ್ ಹೊರಬಂದರು. ಟೀಚರ್ನ ನೋಡಿ ಶಶಾಂಕ್ ಸಗಣಿ ವಾಸನೆ ಸುಗಂಧದ ವಾಸನೆ ಹಾಗೆ ಅನಿಸಿತು. ಟೀಚರ್, ಏನಿದು ಗಲಾಟೆ? ನೀವು ಇರೋದು ಸ್ಕೂಲಲ್ಲಿ, ಮನೆಯಲ್ಲಿ ಅಲ್ಲ, ತಿಳ್ಕೊಳ್ಳಿ. ಈಗ ಸುಮ್ಮನೆ ಕ್ಲಾಸ್ಗೆ ಹೋಗಿ ನಾನು ಕೊಟ್ಟ ನೋಟ್ಸ್ ಬರೆಯಿರಿ. ವಿದ್ಯಾರ್ಥಿ ಟೀಚರಲ್ಲಿ ನೋಡಿ, ಯಾವನೋ ಈ ಊರಿಗೆ ಹೊಸಬ ಅನಿಸುತ್ತೆ, ಸಗಣಿ ಮೇಲೆ ಬಿದ್ದು ಒದ್ದಾಡ್ತಿದ್ದಾನೆ. ಟೀಚರ್, ಇದೇನಾ ನೀವು ಸ್ಕೂಲಲ್ಲಿ ಕಲ್ತಿರೋದು? ಯಾರಾದರೂ ತೊಂದರೆಯಲ್ಲಿ ಇದ್ದರೆ ಅವರಿಗೆ ಸಹಾಯ ಮಾಡಬೇಕು, ಅದನ್ನು ಬಿಟ್ಟು ನಗೋದಲ್ಲ. ಈಗ ಹೊರಡಿ. ಹೀಗೆ ಮಕ್ಕಳನ್ನೆಲ್ಲ ಗದರಿಸಿ ಕ್ಲಾಸ್ಗೆ ಕಳುಹಿಸಿ ಶಶಾಂಕ್ನ ಬಳಿ ಬಂದರು ಟೀಚರ್. ಟೀಚರ್, ಏನ್ರಿ ಸ್ವಾಮಿ, ರಸ್ತೆ ನೋಡಿಕೊಂಡು ನಡೆಯೋಕೆ ಬರಲ್ವಾ? ನಿಮ್ಮ ಬಟ್ಟೆ ನೋಡ್ತಿದ್ರೆ ನೀವು ಈ ಊರಿಗೆ ಹೊಸಬರ ಥರ ಕಾಣ್ತೀರಾ. ಸುಮ್ಮನೆ ಚಿಕ್ಕ ಮಕ್ಕಳ ಕಣ್ಣಿಗೆ ಜೋಕರ್ ಆಗಿಬಿಟ್ರಲ್ಲ. ಶಶಾಂಕ್, ಇರಲಿ ಬಿಡಿ ಮೇಡಮ್, ಆಗೋದಿಲ್ಲ ಒಳ್ಳೆಯದಕ್ಕೆ. ಅದು ಬಿಡಿ, ಮೊದಲು ನನ್ನ ಎಬ್ಬಿಸಿ ಪ್ಲೀಸ್. ಟೀಚರ್, ಓ ಸಾರಿ ಎಂದು ಕೈಕೊಟ್ಟಳು. ಶಶಾಂಕ್, ನೀವು ಇಲ್ಲಿ ಟೀಚರಾ? ಟೀಚರ್, ಹೌದು. ಶಶಾಂಕ್, ನಿಮ್ಮ ಹೆಸರೇನು ಎಂದು ಕೇಳಿದ ಮುಖ ತೊಳೆಯುತ್ತಾ. ಟೀಚರ್, ನನ್ನ ಹೆಸರು ಶೀಲಾ. ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ನಮ್ಮೂರಿನಲ್ಲಿ ಯಾರನ್ನ ನೋಡಬೇಕಿತ್ತು? ಶಶಾಂಕ್, ನನ್ನ ಹೆಸರು ಶಶಾಂಕ್ ಅಂತ. ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ತಂದೆ ತಾಯಿನ ನೋಡೋಕೆ ಬಂದೆ ಇಲ್ಲಿಗೆ. ಅಂದ ಹಾಗೆ ಶೀಲಾ ಹೆಸರು ತುಂಬ ಮುದ್ದಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಶೀಲಾ, ಥ್ಯಾಂಕ್ಸ್. ನಿಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಾಗಲಿಲ್ಲ. ಶಶಾಂಕ್, ನಾನು ನರಸಿಂಹಯ್ಯ ಹಾಗೂ ಗಂಗಮ್ಮ ಅವರ ಮಗ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ವರ್ಷ ಆಯಿತು ಅಪ್ಪ ಅಮ್ಮನ ನೋಡಿ. ಸೊ ಸರ್ಪ್ರೈಸ್ ವಿಸಿಟ್ ನಮ್ಮೂರಿಗೆ. ಅಷ್ಟರಲ್ಲಿ ಶಾಲೆ ಗಂಟೆ ಬಾರಿಸಿತು. ಶೀಲಾ, ಓ ಬೆಲ್ಲಾಯಿತು, ಮಕ್ಕಳು ಕಾಯ್ತಾ ಇರ್ತಾರೆ, ಮತ್ತೆ ಸಿಗೋಣ ಬಾಯ್ ಎಂದು ಹೊರಟಳು. ಶಶಾಂಕ್, ಓಕೆ ಬಾಯ್ ಶೀಲಾ ಅವರೇ. ಮನಸ್ಸಿನಲ್ಲಿ ಖುಷಿ ಇವನಿಗೆ. ಮತ್ತೆ ಸಿಗೋಣ ಎಂಬ ಶೀಲಾಳ ಮಾತು ಕೇಳಿ ಸಂತೋಷಪಟ್ಟ ಶಶಾಂಕ್ ಹಾಗೂ ಅವಳ ಗುಂಗಲ್ಲೇ ಅವನು ಚಿಕ್ಕವನಿದ್ದಾಗ ಆಟವಾಡಿದ ಜಾಗ. 1ನೇ ತರಗತಿಯವರೆಗೆ ಊರಿನಲ್ಲಿ ಓದಿದ್ದರಿಂದ ಅವನ ಶಾಲೆ ಎಲ್ಲ ನೋಡಿ ಆ ಊರಿನ ಗುಡಿಗೆ ಹೋಗಿ ಅಲ್ಲೇ ಸ್ವಲ್ಪ ಸಮಯ ಕಳೆದು ಮನೆ ಕಡೆ ಹೆಜ್ಜೆ ಹಾಕಿದ್ದ. ಗಂಗಮ್ಮ ಅವರು ಹಸಿವಿಗೆ ಹುಲ್ಲು ತಿನ್ನಿಸುತ್ತಾ ಅವರ ಕೆಲಸದಲ್ಲಿ ಮಗ್ನರಾಗಿದ್ದರು. ಅವರಿಗೆ ಸರ್ಪ್ರೈಸ್ ನೀಡಲು ಅವರ ಹಿಂದೆ ಹೋಗಿ ಗಟ್ಟಿಯಾಗಿ ಅಮ್ಮನನ್ನು ತಬ್ಬಿದ ಶಶಾಂಕ್. ತುಂಬ ವರ್ಷಗಳ ನಂತರ ಬಂದ ಮಗನನ್ನು ಕಂಡು ಗಂಗಮ್ಮ ಅವರ ಕಣ್ಣು ತುಂಬಿ ಬಂದಿತು. ಮಗನನ್ನು ಖುಷಿಯಿಂದ ತಬ್ಬಿದರು. ಶಶಾಂಕ್, ಹೇಗಿದ್ದೀಯ ರಾಮ? ಗಂಗಮ್ಮ, ನಾನು ಚೆನ್ನಾಗಿದ್ದೀನಿ ಪುಟ್ಟ. ನೀನು ಹೇಗಿದ್ದೀಯಾ? ಊಟ ತಿಂಡಿ ಸರಿಯಾಗಿ ತಿಂತಿದ್ದಾ? ತುಂಬ ಸಣ್ಣ ಆಗೋಗಿದ್ದೀಯಾ? ಅಮ್ಮ, ಎಲ್ಲ ಪ್ರಶ್ನೆ ಒಟ್ಟಿಗೆ ಕೇಳ್ತೀಯಲ್ಲ. ನಾನು ಬಿಂದಾಸ್ ಆಗಿ ಇದ್ದೀನಿ. ಊಟ ತಿಂಡಿಗೇನು ಕಡಿಮೆ ಇಲ್ಲ, ಆದರೆ ಅಮ್ಮನ ಕೈ ರುಚಿ ಇಲ್ಲದೆ ಸಣ್ಣ ಆಗಿ ಹೋಗಿದ್ದೀನಿ. ಅಯ್ಯೋ ನನ್ನ ಕಂದ ಎಂದು ಕಣ್ಣಲ್ಲಿ ನೀರು ಜಿನುಗಿತು. ಹೀಗೆ ಅಳ್ತಾ ಇರ್ತೀರಾ, ಇಲ್ಲ ಹೊಟ್ಟೆಗೇನಾದರೂ ಆಗ್ತೀರಾ? ತುಂಬ ಹಸಿವು ಅಮ್ಮ. ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿಕೊಡಮ್ಮ, ತಿಂದು ತುಂಬ ವರ್ಷ ಆಯಿತು. ಅಯ್ಯೋ ನನ್ನ ಕ್ಷಮಿಸು. ಕೈಕಾಲು ತೊಳ್ಕೊಂಡು ಬಾ, ನಿಂಗೆ ಇಷ್ಟವಾಗಿರೋ ತಿಂಡಿನೇ ಮಾಡಿಕೊಡ್ತೀನಿ. ಅಮ್ಮ, ಅಪ್ಪ ಎಲ್ಲಿ? ಕಾಣ್ತಾನೇ ಇಲ್ಲ. ನಿಮ್ಮಪ್ಪ ಅವರ ಸ್ನೇಹಿತರ ಮನೆಗೆ ಹೋಗಿದ್ದಾರೆ. ಇದೇ ರಸ್ತೆಯ ಕೊನೆ ಮನೆ ಅವರ ಸ್ನೇಹಿತರ ಮನೆ. ಅಮ್ಮ, ಹೇಗಿದ್ರು ನಿಂಗೆ ಅಡುಗೆ ಮಾಡೋಕೆ ಸಮಯ ಆಗುತ್ತೆ, ಅಷ್ಟರಲ್ಲಿ ಅಪ್ಪನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಅಮ್ಮ ಹೇಳಿದ ಮನೆ ಕಡೆ ಹೊರಡ್ತಾನೆ ಶಶಾಂಕ್. ಆ ಕೊನೆ ಮನೆ ಹತ್ತಿರ ಹೋದ ಕೂಡಲೇ ಅವನಿಗೆ ಏನೋ ಒಂಥರ ಖುಷಿಯಾಗುತ್ತದೆ. ಅದೇ ಖುಷಿಯಲ್ಲಿ ಮನೆಯ ಗೇಟ್ ತೆಗೆದು ಒಳಗಡೆ ಹೋಗುತ್ತಾನೆ. ಅಲ್ಲೇ ಮನೆಯ ಅಂಗಳದಲ್ಲಿ ನರಸಿಂಹಯ್ಯ ಅವರು ಅವರ ಸ್ನೇಹಿತರ ಜೊತೆ ಕೂತು ಮಾತನಾಡುತ್ತಿರುತ್ತಾರೆ. ಅಲ್ಲಿಗೆ ಅನಿರೀಕ್ಷಿತವಾಗಿ ಬಂದ ಮಗನನ್ನು ಕಂಡು ಖುಷಿಯಿಂದ ಅವನನ್ನು ತಬ್ಬಿ ಹಿಡಿಯುತ್ತಾರೆ. ಹೇಗಿದ್ದೀಯ ಮಗನೇ? ಎಷ್ಟು ವರ್ಷ ಆಯಿತು ನಿನ್ನ ನೋಡಿ? ನಿಮ್ಮ ಅಮ್ಮ ಅಂತೂ ದಿನ ನೆನೆಸ್ಕೊತಾ ಇರುತ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಪ್ಪ. ನೀವು ಹೇಗಿದ್ದೀರಾ? ನಾನು ಇಷ್ಟೊತ್ತು ಮನೆಯಲ್ಲೇ ಇದ್ದೆ, ಇವಾಗ ನಿಮ್ಮನ್ನು ನೋಡಲು ಬಂದೆ. ನಾನು ಚೆನ್ನಾಗಿದ್ದೀನಿ. ಸರಿ ಬಾ, ಮನೆಗೆ ಹೋಗೋಣ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವರ ಸ್ನೇಹಿತ,
ಬರುತ್ತಾರೆ ಹಾಗೂ ಅವರಿಬ್ಬರಿಗೂ ಕಾಫಿ ಕುಡಿದು ಹೋಗಲು ತಿಳಿಸುತ್ತಾರೆ. ತಮ್ಮ ಮಗಳಿಗೆ ಕಾಫಿ ತರುವಂತೆ ಹೇಳುತ್ತಾರೆ. ಶಶಾಂಕ್ ಅಲ್ಲೇ ತಂದೆ ಹಾಗೂ ಅವರ ಸ್ನೇಹಿತರ ಜೊತೆ ಕೂತು ಮಾತನಾಡುತ್ತಿರಬೇಕಾದರೆ ಮನೆಯ ಒಳಗಡೆಯಿಂದ ಬರುತ್ತಿದ್ದ ಗೆಜ್ಜೆ ಶಬ್ದಕ್ಕೆ ಅವನ ಕಿವಿ ನೆಟ್ಟಗಾಗುತ್ತದೆ. ಹಾಗೆ ಅವನ ದೃಷ್ಟಿ ಆ ಗೆಜ್ಜೆ ಶಬ್ದ ಬಂದ ಕಡೆ ವಾಲುತ್ತದೆ. ಆ ಕಡೆಯಿಂದ ಅವನ ಮನ ಗೆದ್ದ ಶೀಲಾ ಕಾಫಿ ಹಿಡಿದು ಬರುತ್ತಿದ್ದಳು. ಆಗ ಅವಳ ಮಾತಿನ ಅರ್ಥ ತಿಳಿಯಿತು ಅವನಿಗೆ. ಅವಳು ಕೊಟ್ಟ ಕಾಫಿ ಕುಡಿಯುತ್ತಾ ಅವಳನ್ನೇ ನೋಡುತ್ತಾ ಕುಳಿತ ಶಶಾಂಕ್. ಇತ್ತ ಅವಳು ಕೂಡ ಇವನನ್ನೇ ನೋಡುತ್ತಾ ನಿಂತಿದ್ದಳು. ಇಬ್ಬರ ನೋಟ ಅರ್ಥ ಮಾಡಿಕೊಂಡ ಹಿರಿಯರಿಬ್ಬರು ನಾಟಕದ ಕೆಮ್ಮು ಕೆಮ್ಮಿದಾಗ ಇಬ್ಬರು ವಾಸ್ತವಕ್ಕೆ ಬಂದು ದೃಷ್ಟಿ ಬದಲಿಸುತ್ತಾರೆ. ಶಶಾಂಕ್ ಅವಳನ್ನು ಬಿಟ್ಟು ಹೊರಡಲು ಮನಸ್ಸಿಲ್ಲದೆ ಸಂಕಟ ಪಡುತ್ತಾನೆ. ಮನೆಗೆ ಬಂದ ಮೇಲೂ ಕೂಡ ಅವಳ ಗುಂಗಲ್ಲೇ ಇದ್ದ ಶಶಾಂಕ್ ಅವನ ಕಷ್ಟ ಅರ್ಥ ಮಾಡಿಕೊಂಡ ಅವನ ಅಪ್ಪ ಅಮ್ಮ ಅವರ ಬಳಿ ಶಶಾಂಕ್ ಹಾಗೂ ಶೀಲಾಳ ಮದುವೆಯ ಬಗ್ಗೆ ಮಾತನಾಡುತ್ತಾರೆ. ಇದನ್ನು ಕದ್ದು ಕೇಳಿಸಿಕೊಂಡ ಶಶಾಂಕ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಗುತ್ತದೆ. ಇತ್ತ ಶೀಲಾ ತಂದೆ ತಾಯಿ ಕೂಡ ಶಶಾಂಕ್ ಹಾಗೂ ಶೀಲಾ ಮದುವೆ ಮಾತುಕತೆ ಮಾಡಿದಾಗ ಅವಳಿಗೂ ಕೂಡ ಖುಷಿಯಾಗುತ್ತದೆ. ದಿನ ಕಳೆದ ಹಾಗೆ ಕುಟುಂಬ ಹಿರಿಯರ ಮನದಲ್ಲಿದ್ದ ಮಾತು ಎರಡು ಕುಟುಂಬದ ಮುಂದೆ ಬಂದು ನಿಲ್ಲುತ್ತದೆ ಹಾಗೂ ಎರಡು ಕುಟುಂಬ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಾರೆ. ಮದುವೆಯ ತಯಾರಿ ಜೋರಾಗಿ ನಡೆದಿತ್ತು. ಅಲ್ಲಿಯವರೆಗೂ ಎಲ್ಲ ಸರಿಯಿತ್ತು. ಆದರೆ ಮದುವೆಯ ದಿನ ಹತ್ತಿರ ಬರುತ್ತಿದ್ದ ಹಾಗೆ ಶೀಲಾ ಹಾಗೂ ಶಶಾಂಕ್ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಶುರುವಾಗುತ್ತದೆ. ಶಶಾಂಕ್ ಅವಳನ್ನು ನಿರ್ಲಕ್ಷಿಸುತ್ತಿದ್ದಾನೆ ಅನಿಸುತ್ತಿತ್ತು. ಕೆಲವೊಮ್ಮೆ ಇಬ್ಬರು ಜಗಳವಾಡುತ್ತಿದ್ದರು. ಅವರ ಜಗಳ ನೋಡಿ ಎರಡು ದುಷ್ಟ ಆತ್ಮಗಳು ಸಂತೋಷಗೊಂಡವು. ಆದರೆ ಮದುವೆ ದಿನ ತುಂಬ ಹತ್ತಿರವಿದ್ದರಿಂದ ಶಶಾಂಕ್ ಅವಳ ಮುಂದೆ ಸೋತು ಕ್ಷಮೆ ಕೇಳಿದ್ದ. ಜಗಳ ಅಂತ್ಯಗೊಳಿಸಿದ್ದ. ಅಂತೂ ದುಷ್ಟ ಜನಗಳ ದೃಷ್ಟಿಯು ಮಧ್ಯೆಯೂ ಇಬ್ಬರ ಪ್ರೀತಿ ಗೆದ್ದು ಮದುವೆಯಾದರು. ಮದುವೆಯಾದ ಮೇಲೆ ಶಶಾಂಕ್ ಜೊತೆ ಶೀಲಾ ಬೆಂಗಳೂರಿಗೆ ಬಂದು ನೆಮ್ಮದಿಯ ಜೀವನ ನಡೆಸುತ್ತಿರುತ್ತಾಳೆ. ಹೀಗೆ ಇಬ್ಬರು ಮದುವೆ ಆಗಿ 5 ತಿಂಗಳು ಕಳೆದಿರುತ್ತದೆ. ಒಂದು ದಿನ ಶೀಲಾ ಅಡುಗೆ ಮಾಡುತ್ತಿರುವಾಗ ತಲೆ ಸುತ್ತಿ ಬೀಳುತ್ತಾಳೆ. ಗಾಬರಿಯಾಗಿ ಅವಳನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ ಶಶಾಂಕ್. ಶೀಲಾಳನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಅವಳು ತಾಯಿಯಾಗುತ್ತಿರುವುದಾಗಿ ತಿಳಿಸುತ್ತಾರೆ. ಇಬ್ಬರು ತುಂಬ ಖುಷಿಯಾಗಿ ಮನೆಗೆ ಹೋಗಿ ಕುಟುಂಬ ಸದಸ್ಯರಿಗೆ ತಿಳಿಸುತ್ತಾರೆ. ಹೀಗೆ ದಿನಗಳು ಉರುಳಿದವು. ಊರಿನಲ್ಲಿ ಒಳ್ಳೆಯ ವ್ಯವಸ್ಥೆ ಇರುವ ಆಸ್ಪತ್ರೆ ಇಲ್ಲವೆಂದು ಅವಳ ಹೆರಿಗೆ ಬೆಂಗಳೂರಿನಲ್ಲಿ ಆಗಲಿ, ಅವಳನ್ನು ನೋಡಿಕೊಳ್ಳಲು ಅವಳ ಅಮ್ಮ ಬರಲಿ ಎಂದು ಹೇಳುತ್ತಾನೆ. ಅವನ ಮಾತು ಎಲ್ಲರಿಗೂ ಸರಿ ಅನಿಸುತ್ತದೆ. ಶೀಲಾ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪುಟ್ಟ ಕಂದನನ್ನು ನೋಡಲು ಕಾತರದಿಂದ ಕಾಯುತ್ತಿರುತ್ತಾಳೆ. ಮಗುವಿಗಾಗಿ ಶಾಪಿಂಗ್ ಮಾಡಿ ಎಷ್ಟೋ ಬಟ್ಟೆ ಹಾಗೂ ಬೊಂಬೆ ತೆಗೆದು ಇಟ್ಟಿದ್ದಳು. ಇವಳಿಗೆ ಬಗೆ ಬಗೆಯ ತಿಂಡಿ ಮಾಡಿ ಅವಳ ಅಮ್ಮ ಹಾಗೂ ಅವಳ ತಂಗಿ ತಿನ್ನಿಸುತ್ತಿದ್ದರು. ಇವರ ತಿಂಡಿಗಳಿಂದ ಶೀಲಾ ದಿನ ಕಳೆದಂತೆ ಮೈಕೈ ತುಂಬಿಕೊಂಡು ಮತ್ತಷ್ಟು ಸುಂದರವಾಗಿದ್ದಳು. ಅಂದೊಂದು ದಿನ ಆಫೀಸ್ನಲ್ಲಿ ತುಂಬ ಕೆಲಸವಿದೆ, ಮನೆಗೆ ಬರುವುದು ತಡವಾಗುತ್ತದೆ ಎಂದು ಶಶಾಂಕ್ ಶೀಲಾಗೆ ಕರೆ ಮಾಡಿ ತಿಳಿಸಿದ್ದ. ಮತ್ತೆ ಶೀಲಾಗೆ ಶಶಾಂಕ್ ಅವಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನೆ ಎಂದು ಅನಿಸತೊಡಗಿತು. ಪ್ರತಿ ಹೆಣ್ಣು ಆಸೆ ಪಡುವ ಹಾಗೆ ಶೀಲಾ ಕೂಡ ಶಶಾಂಕ್ ಪ್ರತಿ ಕ್ಷಣ ಅವಳ ಜೊತೆ ಇರಬೇಕೆಂದು ಆಸೆ ಪಡುತ್ತಿದ್ದಳು. ಆದರೆ ಅವನ ಕೆಲಸ ಹಾಗೂ ಹಣದ ಬಗ್ಗೆ ಯೋಚಿಸುತ್ತಿರುವುದು ಅವಳ ಅಸಮಾಧಾನವಾಗಿತ್ತು. ಇತ್ತ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಶಶಾಂಕ್ ತನ್ನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಅದು ಅವನ ಅತ್ತೆ ನಂಬರ್ ಎಂದು ರಿಸೀವ್ ಮಾಡುತ್ತಾನೆ. ಶಶಾಂಕ್, ನಮ್ಮ ಶೀಲಾ ಮೆಟ್ಟಿಲು ಇಳಿಯುವಾಗ ಜಾರಿ ಬಿದ್ದು ತುಂಬ ಗಾಯಗಳಾಗಿವೆ, ಆಸ್ಪತ್ರೆಗೆ ಸೇರಿಸಿದ್ದೇನೆ, ಬೇಗ ಆಸ್ಪತ್ರೆಗೆ ಬಾ ಎಂದು ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ಶಶಾಂಕ್ಗೆ ಉಸಿರು ನಿಂತಂತಾಗುತ್ತದೆ. ತಲೆ ಹಿಡಿದು ಅಲ್ಲೇ ಕುಸಿದು ಬೀಳುತ್ತಾನೆ. ಅವನ ಜೊತೆ ಕೆಲಸ ಮಾಡುವ ಜೊತೆಗಾರರು ಅವನನ್ನು ಎಬ್ಬಿಸುತ್ತಾರೆ. ಶಶಾಂಕ್ಗೆ ಪ್ರಜ್ಞೆ ಬಂದ ಕೂಡಲೇ ಆಸ್ಪತ್ರೆಗೆ ಓಡುತ್ತಾನೆ. ಆದರೆ ಸಮಯ ಮೀರಿರುತ್ತದೆ. ಅವನು ಬರುವಷ್ಟರಲ್ಲಿ ಅವನ ಹೆಂಡತಿ ಹಾಗೂ ಅವನ ಪುಟ್ಟ ಕಂದ ಈ ಜಗತ್ತು ಬಿಟ್ಟು ಹೋಗಿರುತ್ತಾರೆ. ಕುಸಿದು ಬೀಳುತ್ತಾನೆ ಶಶಾಂಕ್. ಅವಳ ಹಿಡಿದು ಮರಳಿ ಬರುವಂತೆ ಚೀರುತ್ತಾನೆ. ಆದರೆ ಕಾಲ ಮಿಂಚಿರುತ್ತದೆ. ಶೀಲಾ ಅದಾಗಲೇ ಪುಟ್ಟ ಮಗುವಿನ ಮುಖವನ್ನು ನೋಡದೆ ಕಣ್ಣು ಮುಚ್ಚಿ ಇರುತ್ತಾಳೆ. ವಿಷಯ ತಿಳಿದ ಕುಟುಂಬ ಸದಸ್ಯರೆಲ್ಲ ಬರುತ್ತಾರೆ. ಶಶಾಂಕ್ ತಂದೆ ತಾಯಿಗೆ ಅವನನ್ನು ಸಮಾಧಾನ ಮಾಡುವುದಕ್ಕೆ ದಾರಿ ಕಾಣದೆ ಒದ್ದಾಡುತ್ತಾರೆ. ಅಂತೂ ಶೀಲಾ ಹಾಗೂ ಪಾಪುವಿನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ದರು. ಶೀಲಾಳ ನೆನೆಯುತ್ತಾ ನಿದ್ದೆ ಮಾಡಿದವನಿಗೆ ಎಚ್ಚರವಾಗಿದ್ದು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಬಸ್ ತುಂಬ ಹಾರ್ನ್ ಮಾಡುತ್ತಿದ್ದಾಗ ತಕ್ಷಣ ಪ್ರಕೃತಿ ಎಬ್ಬಿಸಿ ಬೆಂಗಳೂರು ತಲುಪಿರುವುದಾಗಿ ತಿಳಿಸಿದ. ಇಬ್ಬರು ಬಸ್ಸಿನಲ್ಲಿ ಇಳಿದು ಮನೆ ತಲುಪಿದರು. ಮನೆಯ ಮುಂದೆ ಇದ್ದಂಥ ಶೀಲಾ ಹೆಸರು ನೋಡಿ ಕಣ್ಣೀರಿಡುತ್ತಾಳೆ. ಅವಳನ್ನು ಸಮಾಧಾನಗೊಳಿಸಿ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ ಶಶಾಂಕ್. ಮನೆಯೊಳಗೆ ಬಂದ ತಕ್ಷಣ ಬೆಕ್ಕೊಂದು ಅವರ ದಾರಿಗೆ ಅಡ್ಡ ಹೋಗುತ್ತದೆ. ಒಳ್ಳೆ ಕೆಲಸ ಮಾಡುವಾಗ ಬೆಕ್ಕು ಅಡ್ಡ ಬಂದರೆ
ಅಪಶಕುನ ಎಂದು ಅಮ್ಮ ಹೇಳುತ್ತಿದ್ದ ಮಾತು ನೆನಪಿಸಿಕೊಂಡು ಹೆದರುತ್ತಾಳೆ. ಆದರೆ ಅದೆಲ್ಲ ಮೂಢನಂಬಿಕೆ ಎಂದು ಸುಮ್ಮನಾಗುತ್ತಾಳೆ. ಆ ರಾತ್ರಿ ಕೆಲಸ ಮುಗಿಸಿ ಶಶಾಂಕ್ನ ರೂಮಿಗೆ ಹೋಗುತ್ತಾಳೆ ಪ್ರಕೃತಿ. ಅವಳು ಹೋಗುವ ವೇಳೆಗಾಗಲೇ ಶಶಾಂಕ್ ನೆಲದ ಮೇಲೆ ಚಾಪೆ ಹಾಸಿ ಮಲಗಿರುತ್ತಾನೆ. ಅವನನ್ನು ಕಂಡು ಬೇಸರದಿಂದ ಹಾಸಿಗೆ ಮೇಲೆ ಮಲಗಲು ಹೋಗುತ್ತಾಳೆ. ಆ ದಿನ ಇಬ್ಬರು ಮಾತಿಲ್ಲದೆ ಮೌನವಾಗಿ ನಿಶಬ್ದ ತುಂಬಿದ ಮನೆಯಲ್ಲಿ ನಿಶ್ಚಿಂತೆಯಿಂದ ಮಲಗಿರುವಾಗ ಶೀಲಾ ಹಾಗೂ ಅವಳ ಮಗುವಿನ ಆತ್ಮ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದರು. ಆ ದೇವರು ಇವರ ಪ್ರತೀಕಾರಕ್ಕೆ ಸಹಾಯ ಮಾಡುತ್ತಿದ್ದನೆಂಬ ನೆಮ್ಮದಿಯಿಂದ ಶೀಲಾಳ ಆತ್ಮ ದೇವರನ್ನು ನೆನೆಸಿಕೊಂಡು ಧನ್ಯವಾದ ತಿಳಿಸಿತು. ಇವತ್ತೊಂದು ದಿನ ನಿಮ್ಮದೇ ಆಗಿ ನಿದ್ರಿಸಿ, ನಾಳೆನಿಂದ ನಿಮ್ಮ ನೆಮ್ಮದಿಗೆ ಕೊಳ್ಳಿ ಹಿಡುವೆ ಎಂದು ಜೋರಾಗಿ ನಗುತ್ತಾ ಜೊತೆಗೆ ಅಳುತ್ತಿತ್ತು. ಹಾಗಾದರೆ ಶೀಲಾಳನ್ನು ಕೊಂದಿದ್ದು ಯಾರು? ಹಾಗೂ ಯಾಕೆ? ಅವರ ಮೇಲೆ ಶೀಲಾ ಹೇಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾಳೆ? ದೇವರು ಅವಳ ಜೊತೆ ನಿಲ್ಲುತ್ತಾನ? ಮುಂಜಾನೆ 6 ಸಮಯ. ಅಲಾರಾಂ ಸದ್ದಿಗೆ ಎಚ್ಚರಗೊಂಡಳು ಪ್ರಕೃತಿ. ಎದ್ದು ದೇವರ ಮುಖ ನೋಡಿ ಸ್ನಾನ ಮಾಡಿ ಹೊರಬಂದಳು. ಶಶಾಂಕ್ ಇನ್ನೂ ಮಲಗಿದ್ದ. ಅವನ ಕಾಲಿಗೆ ನಮಸ್ಕರಿಸಿ ಅಡುಗೆ ಮನೆಯ ಕಡೆ ನಡೆದಳು. ಅಡುಗೆ ಮನೆಗೆ ಕಾಲಿಟ್ಟಿದ್ದೇ ತಡ. ಪಾತ್ರೆಗಳೆಲ್ಲವೂ ಜೋರಾಗಿ ಶಬ್ದ ಮಾಡುತ್ತಾ ಕೆಳಗೆ ಬಿದ್ದವು. ಆ ಶಬ್ದಕ್ಕೆ ಶಶಾಂಕ್ ಎದ್ದು ಅಡುಗೆ ಮನೆಗೆ ಬಂದ. ಪ್ರಕೃತಿ ಭಯದಿಂದ ಬಿದ್ದ ಪಾತ್ರೆಗಳನ್ನೆಲ್ಲ ಜೋಡಿಸಿಡುತ್ತಿದ್ದಳು. ಪ್ರಕೃತಿ, ಏನಾಯಿತು? ಪಾತ್ರೆಗಳೆಲ್ಲ ಹೇಗೆ ಬಿತ್ತು? ಗೊತ್ತಿಲ್ಲ ಶಶಾಂಕ್. ಅಡುಗೆ ಮನೆಗೆ ಬಂದ ಕೂಡಲೇ ಎಲ್ಲ ಪಾತ್ರೆಗಳು ತಾನಾಗಿ ಬಿದ್ದವು. ಪಾತ್ರೆಗಳ ಜೊತೆಗೆ ಗಾಜಿನ ಬೌಲ್ಗಳು ಬಿದ್ದಿತು. ಅದನ್ನು ಎತ್ತಿಡುವಾಗ ಪ್ರಕೃತಿಯ ಕೈಗೆ ಚುಚ್ಚಿಕೊಂಡು ಗಾಯವಾಯಿತು. ಅವಳ ಗಾಯ ಹಾಗೂ ರಕ್ತ ನೋಡಿ ಶೀಲಾ ಹಾಗೂ ಅದರ ಮಗುವಿನ ಆತ್ಮ ಖುಷಿಯಿಂದ ನಗಾಡಿತು. ಅಷ್ಟರಲ್ಲಿ ಶಶಾಂಕ್ ಅವಳ ಕೈಗೆ ಬ್ಯಾಂಡೇಜ್ ಕಟ್ಟಿ ರಕ್ತ ನಿಲ್ಲಿಸಿದ. ಅದೇ ಸಮಯಕ್ಕೆ ಮನೆಯ ಒಳಗಡೆಯಿಂದ ಬೆಕ್ಕೊಂದು ಕಿಟಕಿಯಿಂದ ಹೊರ ಹೋಯಿತು. ಇದನ್ನು ಕಂಡ ಶಶಾಂಕ್ ಈ ಪಾತ್ರೆಗಳೆಲ್ಲ ಬೀಳಲು ಆ ಬೆಕ್ಕೆ ಕಾರಣ ಎಂದುಕೊಂಡ. ಮೊದಲ ದಿನವೇ ಗಂಡನ ಮನೆಯಲ್ಲಿ ತನಗೆ ಬಂದ ಸ್ಥಿತಿ ನೋಡಿ ಗಾಬರಿಗೊಂಡಳು ಪ್ರಕೃತಿ. ತನ್ನ ಅಮ್ಮನಿಗೆ ಫೋನ್ ಮಾಡಿ ನಡೆದ ವಿಷಯ ತಿಳಿಸಿದಳು. ಆಗ ಅವರ ಅಮ್ಮ ಕೂಡ ಬೆಕ್ಕಿನ ಕೆಲಸವೇ ಇದು, ನೀನು ಗಾಬರಿಯಾಗಬೇಡ ಎಂದು ಸಮಾಧಾನ ಮಾಡಿದರು. ಆದರೂ ಪ್ರಕೃತಿಗೆ ಏನೋ ಒಂಥರ ಸಂಕಟವಾಗುತ್ತಿತ್ತು. ಅವಳಿಗೆ ಏನೋ ಭಯ ಶುರುವಾಗಿತ್ತು. ಹಾಗೆ ಚಿಂತೆ ಮಾಡುತ್ತಾ ನಿಂತಿರುವಾಗ ಶಶಾಂಕ್ ಬಂದು ತಾನು ಹೋಟೆಲ್ನಿಂದ ಊಟ ತರುವುದಾಗಿ ಹೇಳಿ ಹೊರ ಹೋಗುತ್ತಾನೆ. ಪ್ರಕೃತಿ ಟಿವಿ ನೋಡುತ್ತಾ ನಡು ಮನೆಯಲ್ಲಿ ಕೂತಿದ್ದಳು. ಸ್ವಲ್ಪ ಸಮಯದವರೆಗೂ ಸರಿಯಾಗಿ ಚಲಾವಣೆಯಲ್ಲಿದ್ದ ಟಿವಿ ಇದ್ದಕ್ಕಿದ್ದ ಹಾಗೆ ಆರಿತು. ಕರೆಂಟ್ ಹೋಗಿರಬೇಕು ಎಂದುಕೊಂಡಳು. ಅಡುಗೆ ಮನೆಯಲ್ಲಿ ಮಿಕ್ಸಿ ತಾನಾಗಿ ಓಡಲು ಶುರುವಾಯಿತು. ಇದನ್ನು ನೋಡಿ ಪ್ರಕೃತಿ ನಡಿಗೆ ಹೋದಳು. ಯಾರೋ ಜೋರಾಗಿ ಹಿಂದಿನಿಂದ ತಳ್ಳಿದಂತಾಯಿತು. ಕೆಳಗೆ ಬಿದ್ದಳು ಪ್ರಕೃತಿ. ಸುಧಾರಿಸಿಕೊಂಡು ಕೂತಳು. ನಂತರ ಯಾರೋ ಮೆಲ್ಲಗೆ ಪಾಪು ಅಂತ ಕರೆದ ಹಾಗಾಯಿತು. ತಕ್ಷಣ ಗಾಬರಿಗೊಂಡಳು. ಮೆಲ್ಲಗೆ ಅಕ್ಕ ಎಂದಳು ಅಳುತ್ತಾ. ಯಾಕೆ ಪಾಪು ಅಳ್ತಿದ್ದೀಯಾ? ನೀನು ನನ್ನ ಅಕ್ಕ ಅಂತ ಕರೆದ ಎಂದು ಜೋರಾಗಿ ನಗಲು ಶುರು ಮಾಡಿದ್ಲು ಶೀಲಾ. ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸು. ನನ್ನ ಏನು ಮಾಡಬೇಡ. ನಿಂಗೆ ಕೈ ಮುಗಿಯುತ್ತೇನೆ ಅಕ್ಕ, ಪ್ಲೀಸ್ ನನ್ನ ಬಿಟ್ಟು ಬಿಡು ಎಂದು ಜೋರಾಗಿ ಅತ್ತಳು. ಅವಳ ಈ ಮಾತು ಕೇಳಿ ಜೋರಾಗಿ ನಗುವ ಸದ್ದಿನೊಂದಿಗೆ ವಿಕಾರದ ಮುಖವುಳ್ಳ ಆತ್ಮವೊಂದು ಕೈಯಲ್ಲಿ ವಿಕಾರವಾದ ಮಗುವನ್ನು ಹಿಡಿದು ಪ್ರಕೃತಿಯ ಮುಂದೆ ಪ್ರತ್ಯಕ್ಷವಾಯಿತು. ಇದನ್ನು ನೋಡಿ ಪ್ರಕೃತಿಯ ಎದೆ ಸ್ತಬ್ಧವಾದಂತಾಯಿತು. ಇವಳ ಮುಂದೆ ಕೂತು ಆತ್ಮ ಮಾತಾಡಿತು. ನಿನ್ನ ಕ್ಷಮಿಸಬೇಕಾ ನಾನು? ನಿನ್ನ ಕ್ಷಮಿಸಿದರೆ ನನ್ನ ಜೀವನ ನನಗೆ ವಾಪಸ್ ಸಿಗುತ್ತಾ? ಸಿಗುವ ಹಾಗಿದ್ದರೆ ಹೇಳು, ನಿನ್ನ ಕ್ಷಮಿಸುವೆ. ಆದರೆ ಅದು ಸಾಧ್ಯವಿಲ್ಲ ಎಂದು ನಿನಗೆ ಚೆನ್ನಾಗಿ ಗೊತ್ತು. ಇನ್ನೇನಿದ್ದರೂ ನೀನು ಕೂಡ ನನ್ನ ಹಾಗೆ ಪ್ರೇತಾತ್ಮ ಆಗುವುದೊಂದೇ ಬಾಕಿ ಎಂದು ಜೋರಾಗಿ ನಗುತ್ತಿದ್ದಳು ಶೀಲಾ. ಅವಳ ಮಗುವಿನ ಆತ್ಮ ಪ್ರಕೃತಿಯ ಮುಂದೆ ಬಂದು ಅಳುತ್ತಿತ್ತು. ಅದನ್ನು ಸಮಾಧಾನ ಮಾಡುತ್ತಾ, ಅಳಬೇಡ ಕಂದ, ನಿನ್ನ ಈ ಪ್ರಪಂಚದಲ್ಲಿ ಬದುಕಲು ಬಿಡದ ಈ ನಿನ್ನ ಚಿಕ್ಕಮ್ಮ ಇನ್ನು ಸ್ವಲ್ಪ ಸಮಯದಲ್ಲೇ ನಿನ್ನ ಜೊತೆ ಆಟವಾಡಲು ನಮ್ಮಂತೆ ಪ್ರೇತಾತ್ಮವಾಗುತ್ತಾಳೆ ಎಂದು ನಗುತ್ತಿದ್ದಳು. ಪ್ರಕೃತಿ ಕುಸಿದು ಬಿದ್ದಳು. ಜೋರಾಗಿ ಅತ್ತಳು. ಇನ್ನೇನು ಶೀಲಾ ಪ್ರಕೃತಿಯ ಕುತ್ತಿಗೆ ಇಸುಕಿ ಸಾಯಿಸಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಶಶಾಂಕ್ ಮನೆ ಒಳಗೆ ಬಂದಿದ್ದ. ಅವನು ಬಂದ ಕೂಡಲೇ ಶೀಲಾ ಅವಳ ಮಗುವಿನ ಜೊತೆ ಕಾಣೆಯಾದಳು. ಶಶಾಂಕ್ ಬಂದ ಕೂಡಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಪ್ರಕೃತಿಯ ನೋಡಿ ಗಾಬರಿಗೊಂಡು ಓಡಿ ಹೋಗಿ ಅವಳನ್ನು ಎಬ್ಬಿಸಿದ. ಪ್ರಕೃತಿ ಅರೆ ಪ್ರಜ್ಞೆ ಸ್ಥಿತಿಯಲ್ಲಿ ಅಕ್ಕನನ್ನು ಸಾಯಿಸಬೇಡ ಎಂದು ಮಾತನಾಡುತ್ತಿದ್ದಳು. ನೀರು ತಂದು ಅವಳ ಮುಖದ ಮೇಲೆ ಚಿಮುಕಿಸಿದ. ಅವಳು ಎದ್ದು ಶಶಾಂಕ್ನನ್ನು ತಬ್ಬಿ ಹಿಡಿದು, ಶಶಾಂಕ್, ನನ್ನ ಕಾಪಾಡಿ, ಅಕ್ಕನನ್ನು ಸಾಯಿಸಿಬಿಡ್ತಾಳೆ, ಪ್ಲೀಸ್ ನನ್ನ ಕಾಪಾಡಿ ಎಂದು ಕೇಳಿಕೊಂಡಳು. ಪ್ರಕೃತಿಯ ಈ ಮಾತು ಕೇಳಿ ಶಶಾಂಕ್, ಪ್ರಕೃತಿ ಏನು ಹೇಳ್ತಿದ್ದೀಯಾ? ಶೀಲಾ ಎಲ್ಲಿದ್ದಾಳೆ? ಅವಳು ಯಾಕೆ ನಿನ್ನನ್ನು ಸಾಯಿಸ್ತಾಳೆ ಎಂದು ಕೇಳಿದ. ಅವನು ಕೇಳಿದ ಈ ಪ್ರಶ್ನೆಗೆ ಉತ್ತರಿಸಲಾಗದೆ ಪ್ರಕೃತಿ, ಅದು ಅಕ್ಕನ ಸ್ಥಾನಕ್ಕೆ ನಾ ಬಂದೆ ಅಲ್ವಾ, ಅದಕ್ಕೆ ಅಕ್ಕಂಗೆ ಕೋಪ ಬಂದು ನನ್ನ ಸಾಯಿಸೋ ಥರ ಕನಸು ಬಿತ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಎಂದು ಸುಳ್ಳು ಹೇಳಿದಳು. ಇದನ್ನು ಕೇಳಿದ ಶಶಾಂಕ್, ನೋಡು ಪ್ರಕೃತಿ, ನನ್ನ ಶೀಲಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಇನ್ನೊಬ್ಬರನ್ನು ನೋಡಿ ಎಂದಿಗೂ ಅಸೂಹೆ ಪಡುವವಳಲ್ಲ. ಮದುವೆಯಾಗಿ ನನ್ನ ಜೊತೆ ಬಂದ ಮೇಲೆ ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ಲು, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಅಂಥ ಶೀಲಾ ನಿನ್ನ ಸಾಯಿಸೋದಾ? ಎಲ್ಲ ನಿನ್ನ ಭ್ರಮೆ.
ಹೋಟೆಲ್ನಿಂದ ಇಡ್ಲಿ ತಂದಿದ್ದೀನಿ, ತಿಂದು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಎಂದು ತನ್ನ ರೂಮ್ ಕಡೆ ಹೋಗುತ್ತಾನೆ. ಆದರೆ ಇತ್ತ ಶೀಲಾ ಮತ್ತೆ ತನಗೆ ತೊಂದರೆ ಕೊಡುತ್ತಾಳೆ ಎಂದು ತಕ್ಷಣ ತನ್ನ ಅಮ್ಮನಿಗೆ ಫೋನ್ ಮಾಡಿ ನಡೆದ ವಿಷಯ ತಿಳಿಸುತ್ತಾಳೆ ಪ್ರಕೃತಿ. ಇದನ್ನು ಕೇಳಿಸಿಕೊಂಡ ಅವಳ ತಾಯಿ ತಕ್ಷಣ ಹೊರಟು ಬರುವುದಾಗಿ ಹೇಳುತ್ತಾರೆ. ಹಾಗೂ ಪ್ರಕೃತಿಗೆ ದೇವರ ಮನೆಯಲ್ಲಿರುವ ಆಂಜನೇಯನ ವಿಗ್ರಹ ಅವರು ಬರುವವರೆಗೂ ತನ್ನ ಕೈಯಲ್ಲೇ ಇಟ್ಟುಕೊಂಡು ಹನುಮಾನ್ ಚಾಲೀಸ ಪಠಣ ಮಾಡುವಂತೆ ತಿಳಿಸುತ್ತಾರೆ. ಪ್ರಕೃತಿ ತಾಯಿ ಹೇಳಿದಾಗೆ ಮಾಡುತ್ತಾಳೆ. ಹೇಗೋ ಆ ದಿನ ಹನುಮಂತನ ಸಹಾಯದಿಂದ ತಾಯಿ ಬರುವವರೆಗೂ ತನ್ನನ್ನು ಕಾಪಾಡಿಕೊಂಡಿದ್ದಳು. ಇತ್ತ ಅವಳ ತಾಯಿ ಪ್ರಕೃತಿಯ ಕೈಯಲ್ಲಿ ಒಂದು ರಥ ಮಾಡಿಸುವ ನೆಪ ಮಾಡಿ ಬೆಂಗಳೂರಿಗೆ ಹೊರಡುವ ತಯಾರಿ ನಡೆಸಿದರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶಶಾಂಕ್, ತಂದೆ ತಾಯಿ ನಾವು ಕೂಡ ಸ್ವಲ್ಪ ದಿನ ಮಗ ಸೊಸೆ ಜೊತೆ ಇರುವುದಕ್ಕೆ ಬೆಂಗಳೂರಿಗೆ ಹೋಗಲು ಬಯಸುತ್ತಿದ್ದೇವೆ. ಏಕೆಂದರೆ ಇಂದು ಪ್ರಕೃತಿ ಒಬ್ಬಳು ಸ್ವಲ್ಪ ಸಮಯ ಇದ್ದಿದ್ದಕ್ಕೆ ಭಯಗೊಂಡು ಏನೇನೋ ಮಾತನಾಡುತ್ತಿದ್ದಾಳಂತೆ. ಅದಕ್ಕೆ ಶಶಾಂಕ್ ನಮ್ಮಿಬ್ಬರಿಗೆ ಸ್ವಲ್ಪ ದಿನ ಇರಲು ಹೇಳಿದ್ದಾನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಮೊದಲು ಬೇಡವೆಂದರು, ನಂತರ ಪ್ರಕೃತಿಯ ತಂದೆ ಕೂಡ ಬರುವುದಾಗಿ ಹೇಳಿದಾಗ ದಿಕ್ಕು ತೋಚದೆ ಎಲ್ಲರೂ ಒಟ್ಟಿಗೆ ಹೋಗುವುದಕ್ಕೆ ಒಪ್ಪಿದರು ಅವಳ ಅಮ್ಮ. ಮಾರನೇ ದಿನ ನಾಲ್ವರು ಕೂಡ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ತನ್ನ ತಾಯಿಯನ್ನು ಕಂಡ ತಕ್ಷಣ ಪ್ರಕೃತಿ ಓಡಿ ತನ್ನ ತಾಯಿಯನ್ನು ತಬ್ಬಿ ಅಳುತ್ತಾಳೆ. ಅವಳನ್ನು ಸಮಾಧಾನ ಮಾಡಿ ಮಾತನಾಡಲು ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಪ್ರಕೃತಿ ಅಳುತ್ತಾ ನಿನ್ನೆ ನಡೆದ ವಿಷಯವನ್ನೆಲ್ಲ ಬಿಡಿಸಿ ಹೇಳಿದಳು. ಇದನ್ನು ಕೇಳಿದ ಅವಳ ತಾಯಿ, ನನ್ನ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಅವಳ ಮಗುನ ಕೊಂದೋಳು ನಾನು, ಇನ್ನು ನನ್ನ ಮಗಳನ್ನೇ ಕೊಲ್ತೀನಿ ಅಂದರೆ ಸುಮ್ಮನೆ ಇರ್ತೀನ, ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಿರೋ ಅವಳ ಹಾಗೂ ಅವಳ ಮಗುವಿನ ಆತ್ಮ ಈ ಲೋಕ ಬಿಟ್ಟು ತೊಲಗೋ ಹಾಗೆ ಮಾಡಿ ನಾನು ಈ ಮನೆ ಬಿಟ್ಟು ಹೋಗೋದು ಎಂದು ಶಪಥ ಮಾಡುತ್ತಾರೆ. ಹೆಣ್ಣಿಗೆ ಎಣ್ಣೆ ಶತ್ರು ಎಂಬ ಮಾತು ನಿಜ. ಇಷ್ಟಕ್ಕೂ ಶೀಲಾಳ ತಾಯಿ ಹಾಗೂ ತಂಗಿ ಅವಳನ್ನೇಕೆ ಕೊಂದರು? ಪ್ರಪಂಚದಲ್ಲಿ ಇಂಥ ತಾಯಿಯಂದಿರು ಇರ್ತಾರಾ? ಶೀಲಾ ಹಾಗೂ ಅವಳ ಮಗುವಿನ ಆತ್ಮವನ್ನು ಈ ಲೋಕ ಬಿಟ್ಟು ತೊಲಗು ಹಾಗೆ ಮಾಡುತ್ತೇನೆ ಎಂದು ಶಪಥ ಹಾಕಿರುವ ಅವಳ ಅಮ್ಮ ನಾಳೆನೇ ಈ ಕೆಲಸ ಮಾಡಿ ಮುಗಿಸುತ್ತೇನೆ ಎಂದು ಮಗಳಿಗೆ ಧೈರ್ಯ ತುಂಬುತ್ತಾರೆ. ಅದರಂತೆ ಒಂದು ಸಂಚು ರೂಪಿಸುತ್ತಾರೆ. ಆ ಸಂಚಿನಂತೆ ಯಾರಿಗೋ ಕರೆ ಮಾಡುತ್ತಾರೆ. ಮಾರನೇ ದಿನ ಶಶಾಂಕ್ ಬಳಿ ಹೋಗಿ, ಅಳಿಯಂದಿರೆ, ಬೆಂಗಳೂರಿಗೆ ನನ್ನ ಮಗಳು ಹೊಸಬಳು, ಎಲ್ಲೂ ಹೊರ ಹೋಗಿಲ್ಲ, ಹೀಗಾಗಿ ಮನೆಯಲ್ಲಿ ಬೇಸರವಾಗುತ್ತದೆ. ಹೇಗಿದ್ದರೂ ನಾವು ಕೂಡ ಬಂದಿದ್ದೇವೆ, ಒಂದೆರಡು ದಿನದಲ್ಲಿ ನಾವು ಹೊರಟು ಹೋಗುತ್ತೇವೆ, ಅದಕ್ಕೆ ಎಲ್ಲಾದರೂ ಹೋಗಿ ಬರೋಣವಾ? ಇದರಿಂದ ಪ್ರಕೃತಿಯ ಮನಸ್ಸಿಗೂ ನೆಮ್ಮದಿಯಾಗುತ್ತದೆ, ಅವಳಿಗೂ ಒಂದು ರೀತಿಯ ಉತ್ಸಾಹವಿರುತ್ತದೆ ಎಂದು ಹೇಳುತ್ತಾರೆ. ಅವರ ಈ ಮಾತು ಶಶಾಂಕ್ ತಂದೆ ತಾಯಿಗೂ ಸರಿ ಎನಿಸುತ್ತದೆ ಹಾಗೂ ಶಶಾಂಕ್ನನ್ನು ಕೂಡ ಒಪ್ಪಿಸುತ್ತಾರೆ. ಅದರಂತೆ ಎಲ್ಲರೂ ಹೊರ ಹೋಗಲು ತಯಾರಿ ನಡೆಸುತ್ತಾರೆ. ಎಲ್ಲರೂ ಹೊರಡುವ ಸಮಯಕ್ಕೆ ಪ್ರಕೃತಿಗೆ ಹೊಟ್ಟೆ ನೋವಿನ ನಾಟಕ ಹಾಡುವಂತೆ ಹೇಳಿಕೊಟ್ಟಿರುತ್ತಾರೆ ಅವಳ ತಾಯಿ. ಅದರಂತೆ ಅವಳು ಶಶಾಂಕ್ ಬಳಿ ಅಳುತ್ತಾ, ನನಗೆ ತುಂಬ ಹೊಟ್ಟೆ ನೋಯುತ್ತಿದೆ, ನನ್ನ ಕೈಯಲ್ಲಿ ಎಲ್ಲಿಗೂ ಬರುವುದಕ್ಕೆ ಸಾಧ್ಯವಿಲ್ಲ, ನೀವು ಅತ್ತೆ ಮಾವ ಹಾಗೂ ಅಪ್ಪ ಹೋಗಿ ಬನ್ನಿ, ನಾನು ಹಾಗೂ ಅಮ್ಮ ಮನೆಯಲ್ಲಿಯೇ ಇರುತ್ತೇವೆ, ಸ್ವಲ್ಪ ಹೊತ್ತು ಮಲಗಿದರೆ ಸರಿ ಹೋಗುತ್ತದೆ ಎಂದು ತಿಳಿಸುತ್ತಾಳೆ. ಇದಕ್ಕೆ ಪ್ರತಿಯಾಗಿ ಶಶಾಂಕ್, ನಿನಗೆ ಹುಷಾರಿಲ್ಲ ಅಂದರೆ ಮತ್ತೊಂದು ದಿನ ಹೊರಗಡೆ ಹೋಗೋಣ, ನೀನು ರೆಸ್ಟ್ ಮಾಡು, ಇಲ್ಲ ತುಂಬ ನೋವಿದ್ದರೆ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳುತ್ತಾನೆ. ಶಶಾಂಕ್ ಮಾತು ಕೇಳಿ ಎಲ್ಲರೂ ಮನೆಯಲ್ಲಿದ್ದರೆ ನಾನು ಅಂದುಕೊಂಡಿರುವ ಕೆಲಸ ನೆರವೇರುವುದಕ್ಕೆ ಸಾಧ್ಯವಿಲ್ಲ ಎಂದು ಅವಳ ತಾಯಿ, ಅಯ್ಯೋ, ಇಂಥ ಹೊಟ್ಟೆ ನೋವಿಗೆಲ್ಲ ಆಸ್ಪತ್ರೆ ಯಾಕೆ? ಇದಂತೂ ಪ್ರತಿ ತಿಂಗಳು ಎಲ್ಲ ಹೆಣ್ಣು ಮಕ್ಕಳು ಅನುಭವಿಸುವ ನೋವೇ. ನಾನು ಇವಳಿಗೆ ಕಷಾಯ ಮಾಡಿಕೊಡುತ್ತೇನೆ, ಇನ್ನೆರಡು ದಿನದಲ್ಲಿ ನಾವು ವಾಪಸ್ ಹೋಗುತ್ತೇವೆ. ನಿಮ್ಮ ತಾಯಿ ಆ ದಿನ ನನ್ನ ಹತ್ತಿರ ಬೆಂಗಳೂರನ್ನು ಸುತ್ತಬೇಕು ಎಂದು ಆಸೆಪಟ್ಟಿದ್ದರು, ಅವರ ಆಸೆ ಯಾಕೆ ನಿರಾಸೆ ಆಗಬೇಕು? ನೀವೆಲ್ಲ ಹೋಗಿ ಬನ್ನಿ, ನಾನು ಪ್ರಕೃತಿಯನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಎಲ್ಲರನ್ನು ಒಪ್ಪಿಸುತ್ತಾರೆ. ಎಲ್ಲರೂ ಹೊರಟ ನಂತರ ಅವರ ಆಟ ಪ್ರಾರಂಭವಾಯಿತು. ಅಂದುಕೊಂಡ ಹಾಗೆ ಎಲ್ಲರೂ ಸಲೀಸಾಗಿ ಆಯಿತೆಂದು ಖುಷಿಪಟ್ಟರು. ಇನ್ನು ಅವರೆಲ್ಲ ಬರುವಷ್ಟರಲ್ಲಿ ನನ್ನ ಕಾರ್ಯ ಸಾಧಿಸಿಕೊಳ್ಳಬೇಕು ಎಂದು ತಕ್ಷಣ ಅವರ ಊರಿನ ಬಳಿ ಇದ್ದ ಮಂತ್ರವಾದಿಗೆ ಕರೆ ಮಾಡಿ ಬೇಗ ಬರುವಂತೆ ತಿಳಿಸಿದರು. ಆ ಮಂತ್ರವಾದಿ ಭಯಂಕರ ಶಕ್ತಿಶಾಲಿಯಾಗಿದ್ದ. ಅವನು ಹಿಡಿಯದ ದೆವ್ವಗಳಿರಲಿಲ್ಲ. ದೆವ್ವಗಳಿಗೂ ಕೂಡ ಅವನ ಹೆಸರು ಕಂಡರೆ ಭಯವಾಗುತ್ತಿತ್ತು. ಅಮಾವಾಸ್ಯೆಯ ದಿನಗಳಲ್ಲಿ ಶಕ್ತಿಶಾಲಿ ದೆವ್ವಗಳನ್ನು ಅವನ ವಶಕ್ಕೆ ಪಡೆಯಲು ಸ್ಮಶಾನಗಳಲ್ಲಿ ಕೂತು ಮಂತ್ರ ತಂತ್ರಗಳ ಸಹಾಯದಿಂದ ಅವುಗಳನ್ನು ಬಂಧಿಸಿ ತನ್ನ ಕಾರ್ಯ ಸಾಧನೆಗೆ ದುರುಪಯೋಗಪಡಿಸಿಕೊಳ್ಳುತ್ತಿದ್ದ ಮಹಾನ್ ಕಟುಕ ಮಂತ್ರವಾದಿಯಾಗಿದ್ದ. ಅವನಿಗೆ ದುಡ್ಡು ಕೊಟ್ಟರೆ ಅದೇ ದೆವ್ವಗಳಿಂದ ಮನುಷ್ಯರನ್ನು ಸಾಯಿಸುತ್ತಿದ್ದ. ಹೀಗಾಗಿ ಅವರು ದುಡ್ಡಿನ ಆಸೆ ತೋರಿಸಿ ನಿನ್ನೆಯೇ ಅವನನ್ನು ಬೆಂಗಳೂರಿಗೆ ಕರೆಸಿದ್ದರು. ಅವರು ಕರೆ ಮಾಡಿ ಬರಲು ಹೇಳಿದ 10 ನಿಮಿಷಗಳಲ್ಲಿ ಮಂತ್ರವಾದಿ ಶೀಲಾಳ ಮನೆಯ ಮುಂದೆ ಇರುತ್ತಾನೆ. ಅವನ ಕಾಲು ತೊಳೆದು ಪೂಜೆಗೆ ಸಿದ್ಧತೆ ನಡೆಸಲು ಮುಂದಾದರು ಭಾಗ್ಯ.
ಅವನ ಕಾಲು ತೊಳೆದು ಒಳಗೆ ಬರುತ್ತಿದ್ದಂತೆ ಯಾವುದೋ ವಿಷಯಕ್ಕೆ ಸಂತೋಷಗೊಂಡವನಂತೆ ಜೋರಾಗಿ ನಗಲು ಶುರು ಮಾಡುತ್ತಾನೆ. ಆದರೆ ಅಲ್ಲೇ ಇದ್ದ ಶೀಲಾ ಆತ್ಮ ಅವನನ್ನು ಕಂಡು ಭಯಭೀತವಾಗುತ್ತದೆ. ತನ್ನ ಮಗುವನ್ನು ಗಟ್ಟಿಯಾಗಿ ಹಿಡಿದು ಅಳಲು ಶುರು ಮಾಡುತ್ತದೆ. ಮಂತ್ರವಾದಿಯ ನಗುವಿನ ಹಿಂದಿರುವ ಕಾರಣ ತಿಳಿಯದೆ ತಾಯಿ ಮಗಳು ಒಬ್ಬರ ಮುಖ ಒಬ್ಬರು ಪ್ರಶ್ನಾರ್ಥಕವಾಗಿ ನೋಡಿಕೊಳ್ಳುತ್ತಾರೆ. ಅವರ ಪ್ರಶ್ನೆಗೆ ಉತ್ತರವೆಂಬಂತೆ ಮಂತ್ರವಾದಿ, ನೀವು ನನಗೆ ಕೊಡಬೇಕಾದ ಹಣದಲ್ಲಿ ಕೇವಲ ಅರ್ಧದಷ್ಟೇ ಕೊಡಿ, ಏಕೆಂದರೆ ಇಲ್ಲಿರುವ ಆತ್ಮ ತುಂಬ ಶಕ್ತಿಶಾಲಿ. ದ್ವೇಷದ ಬೆಂಕಿಯಲ್ಲಿ ಬೇಯುತ್ತಿರುವ 2 ಆತ್ಮಗಳು ಈಗ ನನ್ನ ವಶವಾಗುತ್ತದೆ. ಇಂಥ ಶಕ್ತಿಶಾಲಿ ಆತ್ಮಕ್ಕೋಸ್ಕರ ನಿಮ್ಮಿಂದ ನಾನು ಕಡಿಮೆ ಹಣ ಪಡೆಯುತ್ತೇನೆ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿ ಹಣ ಉಳಿಯಿತು ಹಾಗೂ ಆ ಆತ್ಮಗಳ ಇನ್ನು ಮುಂದೆ ಪ್ರಕೃತಿಯ ಜೀವನಕ್ಕೆ ತೊಂದರೆ ಮಾಡುವುದಿಲ್ಲವೆಂಬ ಖುಷಿಯೊಂದಿಗೆ ಪೂಜೆಗೆ ತಯಾರಿ ನಡೆಸುತ್ತಾರೆ. ಸುಂದರವಾಗಿದ್ದ ಮನೆ ಮಂತ್ರವಾದಿಯ ಮಂತ್ರಘೋಷ ಹಾಗೂ ಹೋಮದ ಹೊಗೆಯಿಂದ ಸ್ಮಶಾನವಾದಂತೆ ಆಯಿತು. ಒಂದೊಂದು ಮಂತ್ರವು ಶೀಲಾ ಹಾಗೂ ಅವಳ ಮಗುವಿನ ಆತ್ಮ ಜೋರಾಗಿ ಚೀರುತ್ತಾ ಅಳುತ್ತಿತ್ತು. ದೇವರೇ, ಚಿಕ್ಕ ವಯಸ್ಸಿನಿಂದ ಕೇವಲ ಕಷ್ಟಗಳಲ್ಲಿ ಬದುಕಿದವಳು ನಾನು. ಎಷ್ಟೇ ಕಷ್ಟ ಬಂದರೂ ಸಹ ಆ ಕಷ್ಟಗಳನ್ನು ನೀಗಿಸು ಎಂದು ನಿನ್ನ ಮೊರೆ ಹೋಗಲಿಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ನನಗೆ ಶಶಾಂಕ್ ರೂಪದಲ್ಲಿ ಸಂತೋಷ ಸಿಕ್ಕಿತು ಎಂದು ಖುಷಿಪಟ್ಟಿದ್ದೆ. ನನ್ನ ಮಗುವಿನ ಆಗಮನದಿಂದ ಇನ್ನಷ್ಟು ಇಮ್ಮಡಿಯಾಗುತ್ತಿದೆ ಎಂದು ತಿಳಿದು ಎಷ್ಟೋ ಕನಸುಗಳನ್ನು ಹೆಣೆದೆ. ಆದರೆ ಆ ಕನಸು ನನಸಾಗುವ ಮುನ್ನವೇ ಆ ದುಷ್ಟ ಜನರು ಅದನ್ನು ಹೊಸಕಿ ಹಾಕಿದರು. ನನ್ನ ಕನಸಿಗೆ ಕೊಳ್ಳಿ ಇಟ್ಟ ಇವರ ಸಾಯಿಸದೆ ನಾನು ಈ ಭೂಮಿ ಬಿಟ್ಟು ಬರುವುದಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡು ತಂದೆ ಎಂದು ಗೋಳಾಡಿದಳು. ಆದರೆ ಅವಳ ವೇದನೆ ದೇವರಿಗೆ ಕೇಳಿಸಿತೋ ಇಲ್ಲವೋ ಎಂದು ತಿಳಿಯುವ ಮುನ್ನವೇ ಮಂತ್ರಗಳ ಪ್ರಭಾವ ಅವಳ ಹಾಗೂ ಮಗುವಿನ ಆತ್ಮದ ಮೇಲೆ ಬೀರಿಯಾಗಿತ್ತು. ಮಂತ್ರಗಳ ಸಹಾಯದಿಂದ ಹಾಗೂ ಅವನ ಬಳಿ ಇದ್ದ ಇತರ ಶಕ್ತಿಶಾಲಿ ಆತ್ಮಗಳ ಸಹಾಯದಿಂದ ಶೀಲಾ ಹಾಗೂ ಅವಳ ಮಗುವಿನ ಆತ್ಮ ಮಂತ್ರವಾದಿಯ ಬಾಟಲಿನಲ್ಲಿ ಬಂಧಿಸಿಬಿಟ್ಟ. ನಂತರ ಜೋರಾಗಿ ಬಾಟಲ್ನತ್ತ ನೋಡಿ ನಗುತ್ತಾ, ಇನ್ನು ನೀವು ಆರಾಮಾಗಿ ಇರಬಹುದು. ಈ ತಾಯಿ ಮಗುವಿನ ಆತ್ಮ ಈಗ ನನ್ನ ವಶವಾಗಿದೆ. ಅವರ ಮಾತು ಕೇಳಿದ ಭಾಗ್ಯ ಹಾಗೂ ಪ್ರಕೃತಿ ಖುಷಿಯಿಂದ ಬಾಟಲ್ನತ್ತ ನೋಡಿ ನಗುತ್ತಿದ್ದರು. ಮಗಳ ಖುಷಿಗೋಸ್ಕರ ನಾನು ಯಾರ ನೆಮ್ಮದಿಯನ್ನು ಬೇಕಾದರೂ ಕೆಡಿಸಬಲ್ಲೆ. ಅಂಥದ್ರಲ್ಲಿ ನೀನು ನನ್ನ ಮಗಳಿಗೆ ತೊಂದರೆ ಕೊಡಲು ಬಂದರೆ ನಿನ್ನ ಸುಮ್ಮನೆ ಬಿಡುತ್ತೀನ ಎಂದು ಭಾಗ್ಯ ಅವರು ಕಣ್ಣು ಕೆಂಪು ಮಾಡಿ ನಗುತ್ತಾ ಬಾಟಲ್ನಂತ ನೋಡಿ ಹೇಳಿದರು. ಲೇ ಶೀಲಾ, ಚಿಕ್ಕ ವಯಸ್ಸಿನಿಂದ ನಾನು ಆಸೆಪಟ್ಟ ವಸ್ತು ಆಗಲಿ ಅಥವಾ ಜನರೇ ಆಗಲಿ ನನಗೆ ಮಾತ್ರ ಸ್ವಂತ. ಅದನ್ನು ಬೇರೆಯವರು ಕಸಿದುಕೊಂಡಾಗ ಅದನ್ನು ಹೇಗಾದರೂ ಮಾಡಿ ಅವರ ಬಳಿಯಿಂದ ಕಸಿದುಕೊಳ್ಳುತ್ತೇನೆ. ಈಗ ನೋಡು, ನಾನು ಆಸೆಪಟ್ಟ ಸ್ಥಿತಿಯ ಜೀವನ ಹಾಗೂ ನೀನು ಕಸಿದುಕೊಂಡ ನನ್ನ ಶಶಾಂಕ್ ಇವೆರಡು ಈಗ ನನ್ನ ಆಸ್ತಿ ಎಂದು ಜೋರಾಗಿ ನಗುತ್ತಿದ್ದಳು. ಇದನ್ನೆಲ್ಲ ಬಾಟಲಿನಲ್ಲಿ ಕೂತು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದ ಶೀಲಾ ಆತ್ಮ ಜೋರಾಗಿ ಅಳುತ್ತಿತ್ತು. ಮಂತ್ರವಾದಿಯ ಬಂಧನದಲ್ಲಿರುವ ಶೀಲಾ ಅಳುತ್ತಾ ಸಹಾಯಕ್ಕೆ ದೇವರ ಮೊರೆ ಹೋಗುತ್ತಾಳೆ. ದೇವರು ಅವನ ಬಳಿ ಸಹಾಯ ಕೇಳುವವರಿಗೆ ಸಹಾಯ ಮಾಡಲು ಯಾವುದೋ ಒಂದು ರೂಪದಲ್ಲಿ ಬರುತ್ತಾನೆ ಎಂಬ ಮಾತಿನಂತೆ ಶೀಲಾಳ ಸಹಾಯಕ್ಕೆ ಆ ದೇವರು ಶಶಾಂಕ್ನ ರೂಪದಲ್ಲಿ ಬಂದಿದ್ದ. ಅವನ ತಾಯಿಗೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದ ಕಾರಣ ಅವರು ಮನೆಗೆ ಹಿಂತಿರುಗುವಂತೆ ಮಾಡಿತ್ತು. ಎಲ್ಲರೂ ಮನೆಗೆ ಹಿಂತಿರುಗಿದರು. ಮನೆಯೊಳಗೆ ಬಂದ ಕೂಡಲೇ ಅಲ್ಲಿ ಆವರಿಸಿದ್ದ ದಟ್ಟ ಹೊಗೆಯನ್ನು ನೋಡಿ ಶಶಾಂಕ್ಗೆ ಭಯವಾಗಿತ್ತು. ಆ ಹೊಗೆಯ ಪ್ರಭಾವದಿಂದ ಮನೆಯೊಳಗಿನವರು ಯಾರೂ ಕಾಣುತ್ತಿರಲಿಲ್ಲ. ತಕ್ಷಣ ಶಶಾಂಕ್ ಬಾಗಿಲು ಹಾಗೂ ಕಿಟಕಿಯೆಲ್ಲ ತೆಗೆದು ಜೋರಾಗಿ ಪ್ರಕೃತಿ ಎಂದು ಕೂಗಿದ. ಅಲ್ಲಿಯವರೆಗೂ ಗೆದ್ದ ಖುಷಿಯಲ್ಲಿದ್ದ ಅಮ್ಮ ಮಗಳು ಶಶಾಂಕ್ನ ಧ್ವನಿ ಕೇಳಿ ನಡುಗಿ ಹೋದರು. ಮನೆಯವರೆಲ್ಲ ಸಂಜೆಯವರೆಗೂ ಬರುವುದಿಲ್ಲವೆಂದುಕೊಂಡಿದ್ದ ಇಬ್ಬರು ಇಷ್ಟು ಬೇಗ ಬಂದಿದ್ದನ್ನು ಕಂಡು ಹೆದರಿದರು. ಅಷ್ಟರಲ್ಲಿ ಮನೆಯಲ್ಲಿದ್ದ ಹೊಗೆ ಕಡಿಮೆಯಾಗಿತ್ತು. ಶಶಾಂಕ್ ಪ್ರಕೃತಿ ಹಾಗೂ ಅವಳ ತಾಯಿ ಕಾಣಿಸುತ್ತಿದ್ದರು. ನಾಸ್ತಿಕನಾದ ಶಶಾಂಕ್ ಕಣ್ಣಿಗೆ ಮನೆಯಲ್ಲಿ ನಡೆದಂತಹ ಹೋಮ ಹಾಗೂ ಆ ಮಂತ್ರವಾದಿ ಕಾಣಿಸುತ್ತಿದ್ದಂತೆ ಕೋಪ ಅವನ ನೆತ್ತಿಗೇರಿತು. ತಕ್ಷಣ ಅವನ ಬಳಿ ತೆರಳುತ್ತಾನೆ. ಯಾರು ನೀನು? ನನ್ನ ಮನೆಯೊಳಗೆ ಬಂದು ಈ ಹೋಮ ಎಲ್ಲ ಮಾಡಲು ಯಾರು ನಿನಗೆ ಒಪ್ಪಿಗೆ ಕೊಟ್ಟಿದ್ದು? ತಕ್ಷಣ ನಿನ್ನ ಸಾಮಗ್ರಿಗಳ ಜೊತೆ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ಪೊಲೀಸರೇನೋ ಕರೆಸಬೇಕಾಗುತ್ತೆ ಎಂದು ಮಂತ್ರವಾದಿಯನ್ನು ಬೈದು ಕೋಪದಿಂದ ಪ್ರಕೃತಿಯ ಕಡೆ ನೋಡುತ್ತಾನೆ. ಅವನ ಕೋಪದ ಹರಿವಿದ್ದ ಭಾಗ್ಯ ಅವರು ಅವನನ್ನು ಸಮಾಧಾನಪಡಿಸುವ ಸಲುವಾಗಿ ಅವನ ಬಳಿ ಹೋಗುತ್ತಾರೆ. ನೋಡಿ ಹಳೆಯಂದಿರೆ, ಇದರಲ್ಲಿ ಪ್ರಕೃತಿಯ ತಪ್ಪೇನೂ ಇಲ್ಲ. ನಾನು ಈ ಮಂತ್ರವಾದಿಯನ್ನು ಕರೆದು ಪೂಜೆ ಮಾಡಿಸಿದೆ. ಮೊನ್ನೆ ಏನೋ ನೋಡಿ ಭಯಭೀತಳಾಗಿದ್ದ ಪ್ರಕೃತಿಗೋಸ್ಕರ ಈ ಪೂಜೆ ಮಾಡಿಸಿದೆ ಅಷ್ಟೇ ಎಂದು ಹೇಳಿದರು. ಈಗ ಆದಂಥ ಪೂಜೆಯಿಂದ ಇನ್ನು ನಿಮ್ಮ ಹಾಗೂ ಪ್ರಕೃತಿಯ ಜೀವನದಲ್ಲಿ ಏನೂ ತೊಂದರೆ ಇರುವುದಿಲ್ಲ, ಎಲ್ಲವೂ ಒಳ್ಳೆಯದಾಗಲಿದೆ ಎಂದು ಸಮಾಧಾನಪಡಿಸಿದರು. ಆದರೆ ಈ ಪೂಜೆ ಹೋಮಗಳಲ್ಲಿ ಎಳ್ಳಷ್ಟು ನಂಬಿಕೆ ಇರದ ಶಶಾಂಕ್ ಭಾಗ್ಯ ಅವರ ಮಾತನ್ನು ಕೇಳಿ ಇನ್ನಷ್ಟು ಕೋಪಗೊಂಡ. ನಮ್ಮ ಜೀವನದಲ್ಲಿ ಏನೂ ತೊಂದರೆ ಇಲ್ಲದೆ ಚೆನ್ನಾಗಿದ್ದೀನಿ. ಈ ಪೂಜೆ ಎಲ್ಲ ಮಾಡಿಸಿ
ನನಗೆ ಕೋಪ ತರಿಸಬೇಡಿ ಎಂದು ಭಾಗ್ಯ ಅವರ ಮೇಲೆ ರೇಗಾಡಿದ. ಹಾಗೂ ಮಂತ್ರವಾದಿಗೆ ಮನೆ ಬಿಟ್ಟು ಹೋಗಲು ಹೇಳಿದ. ಆದರೆ ಮಂತ್ರವಾದಿಯ ಮತ್ತೊಂದು ಕೊನೆಯ ಘಟ್ಟದ ಪೂಜೆ ಬಾಕಿ ಇತ್ತು. ಅದನ್ನು ಮಾಡಿ ಮುಗಿಸದೆ ಶೀಲಾಳ ಆತ್ಮ ಅವನ ವಶವಾಗಲು ಸಾಧ್ಯವಿರಲಿಲ್ಲ. ಅದನ್ನು ಮಾಡಿ ಮುಗಿಸುವ ಸಲುವಾಗಿ ಅವನು ಶಶಾಂಕ್ ಬಳಿ ನೋಡಿ, ಇನ್ನೂ ಸ್ವಲ್ಪ ಪೂಜೆ ಇದೆ, ಅದನ್ನು ಪೂರ್ಣಗೊಳಿಸದೇ ಇದ್ದರೆ ನಿಮ್ಮ ಮನೆಗೆ ಕಷ್ಟಗಳು ಹಾಗೂ ನಷ್ಟ ತುಂಬಿಕೊಳ್ಳುತ್ತದೆ ಎಂದು ಶಶಾಂಕ್ನನ್ನು ಎದುರಿಸಿದ. ಆದರೆ ಇದ್ಯಾವುದರಲ್ಲೂ ನಂಬಿಕೆ ಇರದ ಶಶಾಂಕ್ ಮಂತ್ರವಾದಿಯ ಕುತ್ತಿಗೆ ಹಿಡಿದು ಮನೆಯ ಆಚೆ ತಳ್ಳಿ ಅವನ ಪೂಜೆ ಸಾಮಗ್ರಿಗಳನ್ನು ಆಚೆ ಎಸೆಯುತ್ತಾನೆ. ಆ ಸಾಮಗ್ರಿಗಳ ಜೊತೆ ಮಂತ್ರವಾದಿ ಬಂಧಿಸಿಟ್ಟ ಶೀಲಾಳ ಆತ್ಮವಿದ್ದ ಬಾಟಲ್ ಕೂಡ ಎಸೆಯುತ್ತಾನೆ. ಅವನು ಎಸೆದ ರಭಸಕ್ಕೆ ಬಾಟಲ್ ಚೂರಾಗಿ ಶೀಲಾ ಹಾಗೂ ಅವಳ ಮಗುವಿನ ಆತ್ಮ ಬಾಟಲಿನಿಂದ ಆಚೆ ಬಂದು ಮತ್ತೆ ಮನೆಯೊಳಗೆ ಸೇರುತ್ತದೆ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.